ಬಪ್ಪಳಿಗೆಯ ಶ್ರೀ ಶಂಕರ ಭವನದಲ್ಲಿ ಮೇ 7ರಂದು ನಡೆಯಲಿರುವಂತಹ ಶೃಂಗೇರಿ ಜಗದ್ಗುರುಗಳಾದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಸಾರ್ವಜನಿಕ ಗುರುವಂದನಾ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನ ತೆಂಕಿಲದ ಸ್ವಾಮಿ ಕಲಾಮಂದಿರದಲ್ಲಿ ಮಂಗಳವಾರ ಲೋಕಾರ್ಪಣೆಗೊಳಿಸಲಾಯಿತು. ಗುರುವಂದನಾ ಸಮಿತಿ ಹಾಗೂ ನಗರದ ನಟ್ಟೋಜ್ಜ ಫೌಂಡೇಶನ್ ಟ್ರಸ್ಟ್ ಪ್ರವರ್ತಿತ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಲಾಗಿದೆ. ಈ ಸಂದರ್ಭದಲ್ಲಿ ಅಂಬಿಕಾ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಹಾಗೂ ಗುರುವಂದನಾ ಸಮಿತಿಯ ಸಮನ್ವಯಕಾರ ಸುಬ್ರಹ್ಮಣ್ಯ ನಟ್ಟೋಜ್ಜ ಮಾತನಾಡಿ, ಸಕಲ ಹಿಂದೂ ಸಮಾಜಕ್ಕೆ ಮಾರ್ಗದರ್ಶಿ ಪೀಠವೆನಿಸಿರುವ ಶೃಂಗೇರಿ ಜಗದ್ಗುರುಗಳನ್ನ ಸಕಲ ಗೌರವಗಳೊಂದಿಗೆ ಬರಮಾಡಿಕೊಳ್ಳುವಂತದ್ದು ಎಲ್ಲರ ಜವಾಬ್ದಾರಿ. ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರು ಧರ್ಮ ಹಾಗೂ ದೇಶದ ಬಗೆಗೆ ನಿರಂತರವಾಗಿ ಜಾಗೃತಿ ಮೂಡಿಸ್ತಾ ಇರುವವರು. ಇಂತಹ ಗುರುಗಳನ್ನ ಹೊಂದಿರುವುದು ಹಿಂದೂ ಸಮಾಜದ ಪುಣ್ಯ ಎಂದು ಅಭಿಪ್ರಾಯಪಟ್ಟರು. ಮನರಂಜನೆ ಮಜಾ ಪಡೆಯುವ ಕಾರ್ಯಕ್ರಮಗಳಿಗೆ ಜನಜಂಗುಳಿ ಹರಿದು ಬರ್ತಾ ಇದೆ. ಆದರೆ ಧರ್ಮವನ್ನು ಉಳಿಸುವ ಮತ್ತು ಬೆಳೆಸುವ ವಿಚಾರಗಳೆರಡೂ ಅಷ್ಟೇ ಉತ್ಸಾಹದಿಂದ ನಮ್ಮ ಸಮಾಜ ಸ್ಪಂದಿಸಬೇಕು. ಜಾತಿಯ ಹಂಗುಗಳನ್ನು ಮೀರಿ ಸಮಾಜದಲ್ಲಿ ಎಲ್ಲರೂ ಕಲಿತು ಜಗದ್ಗುರುಗಳಿಗೆ ಅಭಿನಂದಿಸುವುದು ಅಗತ್ಯ. ಪ್ರತಿಯೊಬ್ಬರೂ ತಮ್ಮ ಸುತ್ತಮುತ್ತಲಿನ ವ್ಯಕ್ತಿಗಳಲ್ಲಿ ಜಾಗೃತಿ ಮೂಡಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾಗಬೇಕು ಎಂದು ಹೇಳಿದರು. ಗುರುವಂದನಾ ಸಮಿತಿ ಅಧ್ಯಕ್ಷ ಚಿದಾನಂದ ಬೈಲಾಡಿ ಮಾತನಾಡಿ, ಎಲ್ಲರೂ ಒಂದಾಗಿ ಕಾರ್ಯತತ್ಪರಾದಾಗ ಯಾವುದೇ ಕೆಲಸ ಕಷ್ಟ ಸಾಧ್ಯವೆನಿಸೋದಿಲ್ಲ. ಸ್ಪಂದನೆ, ಸಮಯ ಪಾಲನೆ, ಶಿಸ್ತು ಮೊದಲಾದ ವಿಚಾರಗಳನ್ನು ಮೈಗೂಡಿಸಿಕೊಂಡು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಬೇಕು ಎಂದು ಕರೆ ನೀಡಿದರು. ವೇದಿಕೆಯಲ್ಲಿ ಗುರುವಂದನಾ ಸಮಿತಿಯ ಗೌರವಾಧ್ಯಕ್ಷ ಮುಗಿರೋಡಿ ಬಾಲಕೃಷ್ಣ ರೈ, ಕಾರ್ಯಾಧ್ಯಕ್ಷ ಶಿವರಾಮ್ ಆಲ್ವಾ, ಕೋಶಾಧಿಕಾರಿ ಕಾವು ಹೇಮನಾಥ್ ಶೆಟ್ಟಿ, ಸಂಚಾಲಕ ಡಾಕ್ಟರ್ ಸುರೇಶ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು.